ಭಾಳ ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಒಳ್ಳೆ ಸಿನಿಮಾ ಮಾಡ್ತಿದ್ವಿ, ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಆದರೆ ಇಷ್ಟು ಮಟ್ಟಿಗೆ ಇದು ರೀಚ್ ಆಗುತ್ತೆ, ಇಷ್ಟು ಮಟ್ಟಿಗೆ ತೊಗೊತಾರೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸ್ಸಿಂಗ್ ಇರಲಿಲ್ಲ. ಸೊ ಇದೆಲ್ಲನೂ ಒಂದು ಇಡೀ ಟೀಮಾಗಿ ಪಟ್ಟಂಥ ಒಂದು ಶ್ರಮ. ಈ ಸಿನಿಮಾ ನನಗೆ ಇವತ್ತಲ್ಲ, ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತು ಈ ಕತೆ ಒಪ್ಕೊಂಡ್ರು, ಈ ಸಿನಿಮಾ ಅವತ್ತು ಗೆದ್ದಿದ್ದು. ಯಾಕಂತಂದರೆ ಈ ಥರದ ಕಥೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು ನಾವೇನು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ, ಆ ಥರದೊಂದು ಬೇಕಾಗಿತ್ತು. ಸೊ ದರ್ಶನ್ ಸರ್ ಅದು ಮಾಡಿದ್ರು. ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫ್ಯಾಟರ್ನಿಟಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವ್ರು ಬಂದು ಸಿನಿಮಾ ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೂ ನಮ್ಗೊಂದು ಆಸೆ ಇರುತ್ತೆ, ನಮ್ಮ ಮನೆಯವ್ರು ನಮ್ಮ ಬೆನ್ನು ತಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ. ಸೊ ಇವತ್ತು ಅದು ನಡೆದಿದೆ. ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್, ಯಾಕಂತಂದರೆ ನೀವು ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ. ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ, ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ. ನಾವೇ ಎಷ್ಟು ಸತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋಕೆ ಏನೋ ಬ್ಲ್ಯಾಂಕ್ ಆದೆ ಅಂತಂದರೆ ಅದು ನೋಡ್ತೀನಿ, ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಏನೋ ಒಂದು ಆಲೋಚನೆ ಬರುತ್ತೆ. ಸೊ ಅಂಥ ಉಪ್ಪಿ ಸರ್ ಇವತ್ತು ಬಂದು ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರ ಸಿನಿಮಾಗಳು, ಅವ್ರ ಜೊತೆ ಕೆಲಸ ಮಾಡಿದ್ದು ನಮ್ಮ ತಂದೆಯವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು. ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಇವತ್ತಿಗೆ ಆಯ್ತಪ್ಪ, ಈ ಸಿನಿಮಾ ನಾನು ಮಾಡಿದ್ದಕ್ಕೆ ಒಂದು ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತಾಯಿತು. ಜನ ಖುಷಿ ಪಡ್ತಾ ಇದ್ದಾರೆ, ಫ್ಯಾನ್ಸ್ ಖುಷಿ ಪಡ್ತಾರೆ, ಎಲ್ಲ ಖುಷಿ ಹೌದು. ಬಟ್ ನಮ್ಮ ಮನೆಯವ್ರು ಇವತ್ತು ನನ್ನ ಬೆನ್ನು ತಟ್ಟಿದ್ದಾರೆ ಅಂತ ಅಂದ್ಕೊಂಡು ಭಾಳ ಖುಷಿ ಆಗ್ತಿದೆ. ಸೊ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ ಯು. ಇದು ಹೀರೋಯಿಸಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಬರಹಗಾರರ ಸಿನಿಮಾ ಅಂತ ಎಲ್ಲ ಕಡೆ ಟಾಕ್ ಆಗ್ತಾ ಇದೆ, ಟೆಕ್ನಿಷಿಯನ್ ಸಿನಿಮಾ ಅಂತ ಟಾಕ್ ಆಗ್ತಾ ಇದೆ. ಅಫ್ಕೋರ್ಸ್ ಹೀರೋಯಿಸಮ್ ಸಿನಿಮಾ ಕೂಡ ಹೌದು. ಸೊ ನಿಮ್ಮ ಬಲಭುಜ ಎಡಭುಜ ಇಬ್ಬರು ಎರಡು ಕಡೆ ಇದ್ದಾರೆ. ಸೊ ಬರವಣಿಗೆ ಎಷ್ಟು ಸ್ಟ್ರೆಂತ್ ಅಂತ ಅನಿಸ್ತು ಸಿನಿಮಾಗೆ? ಸರ್ ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್. ನಾವು ಯಾರು ನಾನು ಜಾಸ್ತಿ ಯಾವಾಗಲೂ ನಾವು ಮಾತಾಡ್ಬೇಕಾದ್ರೆ ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡ್ತಿರ್ತೀವಿ. ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ 11 ಜನ ಆಟಗಾರಲ್ಲ ಸರ್, ಬೆಂಚಲ್ಲಿ ಕೂತಿರೋ 4 ಜನ ಸೇರಿಸಿ 15 ಜನ ಆಟಗಾರ ಆಡಿದ್ರೇ ಒಂದು ಟೀಮ್ನ ಗೆಲ್ಲಕ್ಕಾಗೋದು. ಯಾವತ್ತು ಒಬ್ಬ ಕ್ಯಾಪ್ಟನ್ನಿಂದ ಗೆಲ್ಲತ್ತೆ ಅಂದರೆ ನಿಜವಾಗ್ಲೂ ಅದು ಸುಳ್ಳು. ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡಿದು, ಜಡೇಶ್ ಜೊತೆ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು, ಲಾಸ್ಟಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು. ನಮಗೆ ಇದು ಒಳ್ಳೆ ಸಿನಿಮಾ ಮಾಡಬೇಕು, ಬೇರೆ ಏನೂ ಕರಪ್ಟ್ ಇರಲಿಲ್ಲ ಮೈಂಡಲ್ಲಿ, ನಮಗೇನು ಬೇರೆ ದುರಾಲೋಚನೆಗಳಿರಲಿಲ್ಲ. ಸೊ ಒಂದು ಒಳ್ಳೆ ಥಾಟು, ಒಂದು ಒಳ್ಳೆ ಪ್ರೋಸೆಸ್ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾರೆ ಅದಕ್ಕೆ. ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು, ಅವ್ನ ಪೋರ್ಷನ್ ಬಂದಾಗ ಅವ್ನು ಅದನ್ನು ಶಕ್ತಿಗೆ ಟ್ರೈ ಮಾಡಿದ್ದಾನೆ. ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ರು ಕೂಡ ನನ್ನ ಪಿಕ್ಚರ್ ಮಾಡಿಕೊಡಿ ಹರಿ ಸರ್ ಅಂತ ಅಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀರೆಕಾರ್ಡಿಂಗ್ನ ಮಾಡಿಕೊಟ್ರು. ನಮ್ಮ ಎಡಿಟರ್ ಪ್ರಕಾಶ್ ಅವ್ರಂದರು, ಸರ್ ನೀವು 3 ಅವರ್ ಇದ್ರೂ ಸಿನಿಮಾ ನೋಡ್ತಾರೆ ಸರ್, ಜಡ್ಜ್ಮೆಂಟ್ ಅವ್ನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದು ನನಗೆ, ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳಿದಂಥವ್ರು. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸು ನಾನು ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವ್ರನ್ನ ಕೂಡ ನೆನೆಸ್ಕೋತೀನಿ. ಯಾಕಂತಂದರೆ ಇವತ್ತು ಎಲ್ಲ ಕಡೆಯೂ ಈ 3 ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಸೊ ಅವರಷ್ಟು ಬ್ಯುಸಿ ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕಥೆನ ಕೇಳ್ಕೊಂಡು ಕತೆ ಒಳಗಡೆನೇ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಟ್ರು. ಸೊ ಪ್ರತಿಯೊಂದು ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು, ಇಟ್ಸ್ ಟೋಟಲ್ 15 ಜನದ ಒಂದು ಟೀಮ್ ಏನಿದೆಯಲ್ಲ, ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ. ಯಾರು ಒಬ್ಬೊಂದು ಗೆಲುವು ಖಂಡಿತವಾಗ್ಲೂ ಇಲ್ಲ. ಸೊ ಇದೆಲ್ಲದಕ್ಕೂ ರಾಕ್ಲೈನ್ ಸರ್ ಒಂದು ತುಂಬ ಅವರೊಂದು ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಯಿತು. ಅವರಿಷ್ಟು ಸಿನಿಮಾಗಳು ಮಾಡಿರೋದು, ಅವರು ನಮ್ಮನ್ನ ಕೆಲಸ ಈಸಿ ಮಾಡ್ತಾರ ಮಾಡಿಕೊಟ್ರು. ಸೊ ಇದೇನು ಒಂದು ಸಕ್ಸಸ್ ಸಿಕ್ಕಿದೆ. ಯಾವತ್ತಿಗೂ ಸಕ್ಸಸ್ಗೆ ನನಗೆ ಗೊತ್ತಿದ್ದಂಗೆ ಲಕ್ಷ್ಮಿ, ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್. ಒನ್ ಮ್ಯಾನ್ ಶೋ ಅಲ್ಲಿ ಯಾವತ್ತೂ ಸಿನಿಮಾಗಳು ಗೆದ್ದಂಗೆ ನನಗೆ ಗೊತ್ತಿಲ್ಲ. ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ, ಅವಾಗ ಸಿನಿಮಾ ಗೆದ್ದು. ರಿಲೀಸ್ವರೆಗೂ ಪ್ರಮೋಷನ್ ಬೇಕಿತ್ತು, ಈಗ ಇಟ್ಸ್ ಅನ್ ಎಮೋಷನ್ ಆಫ್ ಎವ್ರಿ ಕನ್ನಡಿಗ, ಎವ್ರಿ ವ್ಯೂವರ್. ಸೊ ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಸೊ ಬೇರೆ ಭಾಷೆಗಳಿಗೂ ರೀಚ್ ಆಗಬೇಕಿಲ್ಲ. ಯಾಕಂದರೆ ಉಳುವನೆ ಭೂಮಿಯ ಒಡೆಯ ಅಂತಕ್ಕಂಥದ್ದು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿದೆ. ಸೊ ಇಡೀ ದೇಶದಲ್ಲಿ ಆದಂಥ ಒಂದು ದೊಡ್ಡ ಕಾಯ್ದೆ ಅದು. ಸೊ ಆ ನಿಟ್ಟಿನಲ್ಲಿ ಬೇರೆಯವ್ರಿಗೂ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ನಾರ್ತ್ ಇಂಡಿಯಾಗೆ ಎಲ್ಲ. ಆ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ? ಅಲ್ಲ, ಇವತ್ತು ಸಿನಿಮಾ ನಾವು ಇವಾಗ OTTಗಳ ಸಿನಿಮಾ ನೋಡ್ತಿದ್ದೀವಿ, ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ, ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ. ಅದೆಲ್ಲ ಇವತ್ತು ನಾವು ಸಬ್ಟೈಟಲ್ಸ್ ನೋಡಿ ತಿಳ್ಕೊತಾ ಇದ್ದೀವಿ. ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ದು ನೋಡ್ತಾ ಇದ್ದೀವಿ. ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ, ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರನೇ ಪ್ರಯೋಗ ಮಾಡಬೇಕು. ಸೊ ಸಬ್ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ನಮಗೆ ಬಾಂಬೆಯಿಂದ ಕಾಲ್ಗಳು ಬರ್ತಿದೆ, ಅಲ್ಲೆಲ್ಲ ಕನ್ನಡ ವರ್ಷನೇ ನೋಡಿದ್ದಾರೆ. ಅದು ಒಂದು ಖುಷಿ ಇದೆ, ನನಗೆ ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ, ಒಂದು ಖುಷಿ ಇದೆ. ಇವಾಗ ನಮ್ಗೆ ತೆಲುಗು ತಮಿಳಿಂದೆಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾರೆ, ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡಿ ನಾವು ರಿಲೀಸ್ ಮಾಡ್ತೀವಿ ಅಂತ. ಸೊ ರಾಕ್ಲೈನ್ ಸರ್ ಅದರದ್ದು ಪ್ರೊಸೆಸಲ್ಲಿದ್ದಾರೆ. ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ, ನಾವು ಡಬ್ಬಿಂಗ್ ಮಾಡ್ತೀವಿ, ಮಾಡಿ ಇಟ್ಕೊಳ್ಳೋಣ ಅಂತಲೇ ಒಂದು ರೆಡಿ ಇತ್ತು ನಮ್ಮ ಹತ್ರ, ಇನ್ ಕೇಸ್ ಈ ಥರದ್ದೇನೋ ಬರುತ್ತೆ ಅಂತಂದಾಗ. ಸೊ ಅದರದ್ದು ಮಾತುಕತೆ ನಡೀತಾ ಇದೆ. ಎನಿ ಟೈಮ್ ಅಲ್ಲಿ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ. ಈ ಪಿಕ್ಚರ್ ತೆಲುಗಲ್ಲಿ ರಿಲೀಸ್ ಮಾಡೋದಕ್ಕೆ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ. ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗಿ ಆಗ್ಬೋದು. ಇನ್ನೊಂದು ಕ್ವಶನ್ ನಾನು ಕೇಳಿರಲಿಲ್ಲ, ನೀವು ಯಾವಾಗ
ಇಂಡಿಯಾ ಸಿಕ್ಕಿಲ್ಲ ಅಂತ ಹಿಂಗೆ ನನಗೆ ಯಾರಿಗಾರು ನೀವು ಕೇಳಿದವರು ಇದೊಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ರಾಕ್ಲೈನ್ ವೆಂಕಟೇಶ್ ಸರ್ ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರು. ನಮ್ಮ ಕನ್ನಡದಿಂದ ಹಿಡಿದು ತಮಿಳಿಂದ ಹಿಡಿದು ತೆಲುಗಿಂದ ಹಿಡಿದು ಬಾಲಿವುಡ್ವರೆಗೂ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಪ್ರೊಡ್ಯೂಸರು. ಸೊ ನೀವು ಈ ಕಾನ್ಸೆಪ್ಟ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವಿದರನ್ನ ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದಿತ್ತು, ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು. ವೈ ಓನ್ಲಿ ಇನ್ ಕನ್ನಡ ಅಂತ ಒಂದು ಅಭಿಮಾನ ಸರ್, ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅನ್ಕೊಳ್ಳಿ. ಒಂದು ಅಲ್ಲ, ನಾನು ಹೇಳ್ದಂಗೆ ನಾವು ತುಂಬ ರೂಟೆಡಾಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ. ಹಾಗೇನು ಹೇಳಿದ್ವಿ ಗೊತ್ತಾ, ನಾವು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆ್ಯಕ್ಟ್ರು ಎಲ್ಲ ತೊಗೊಂಡು ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಿ ಜಗಪತಿ ಬಾಬು ಒಬ್ಬರೇ ನಾನು ಅಕಾಮಿಡೇಟ್ ಮಾಡೋಕ್ಕಾಗಿದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ನಮ್ಮ ಆ್ಯಕ್ಟ್ರಸ್ಸೇ ಇರಬೇಕು, ನಮ್ಮಿದೇ ಇರಬೇಕು. ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್. ಇದು ಓಕೆ ಪ್ಯಾನ್ ಇಂಡಿಯಾ, ಅದಕ್ಕೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ, ಇದು ನಮ್ಮ ಪಿಕ್ಚರ್ ರೀ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ, ಆ ಒಂದು ಫೋರ್ಸ್ ಬರಬೇಕು ಅಂತಲೇ ನಮಗೆಲ್ಲ ಇಡೀ ಟೀಮ್ ಆಗಿದ್ದು. ಸೊ ಇವತ್ತಿಗೂ ಅಷ್ಟೇ ನಮ್ಮ ಮಣ್ಣಿನ ಕತೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು? ಎಂಟೈರ್ ಇಂಡಿಯಾದಲ್ಲಿ ನೋಡಲಿಲ್ಲ ಸಿನಿಮಾನ. ದುನಿಯಾ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು? ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ. ಸೊ ಹಾಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ, ಅದು ರೀಚ್ ಆಗಬೇಕು ಅಂತಂದರೆ 100% ರೀಚ್ ಆಗುತ್ತೆ. ಇನ್ನೂ ಒಂದು ವಾರ ಫಸ್ಟ್ ವಾರದಲ್ಲಿದೆ. ಅದು ತುಂಬ ಇನ್ನೂ ಲೇಟ್, ಸಖತ್ ಲೇಟ್ ಅದು. ಹೌದು, ಅದು ತುಂಬ ಲೇಟ್. ಅದು ಅಲ್ಲ, ಆಲ್ಮೋಸ್ಟ್ 100 days ಆಗಬೇಕು ಅದಕ್ಕೆಲ್ಲ. ಸೊ ಇವಾಗ ಇಲ್ಲ ಇದಕ್ಕೆ ಹಂಗಿಲ್ಲ. ಇದು ನಮ್ದು ಇರಲಿಲ್ಲ, ನಮ್ಮದು ಇನ್ನೂ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು 100 days ಆದಮೇಲೆ. ಹೌದು. ಥ್ಯಾಂಕ್ ಯು ಇವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಚೆನ್ನಾಗಿದೆ ಕೇಳಿ ಹಂಗೆ ಸರ್, ಹೇಳಿ. ನಿಮ್ಮ ಡೈಲಾಗ್ಲೆ ಎಲ್ಲ ಕಡೆನೂ ಸಿಕ್ಕಾಬಿಟ್ಟು ವೈರಲ್ ಆಗ್ತಾ ಇದ್ದಾವೆ. ಸೊ ಬರವಣಿಗೆ ಬಗ್ಗೆ ತುಂಬ ಮೆಚ್ಚುಗೆ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬರು. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಿಲೀಸ್ ಮುಂಚೆ ಒಂದು ವಾರಕ್ಕೆ ಮುಂಚೆನೇ ಹೇಳಿದ್ದೆ, ಈ ಚಿತ್ರ ಬಿಡುಗಡೆ ಆದರೆ ತುಂಬ ಚರ್ಚೆಗೊಳಗಾಗುವಂಥ ಕಂಟೆಂಟ್ ಇದೆ ಅಂತ. ಸೊ ಅದು ನಾವು ರಿಲೀಸ್ ಆದಮೇಲೆ ಅದು ಗೊತ್ತಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ಕೊಳ್ತಾ ಇದ್ದಾರೆ. ನನಗೆ ಅವ್ರ ರಿಪೋರ್ಟ್ ಏನಾದರೂ ಬರೀಲಿ, ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ. ಆದರೆ ಅವರು ಬೆರಳು ತುದಿಲಿ ಕನ್ನಡ ಬರ್ತಿದೆಯಲ್ಲ ಅನ್ನೋದು ತುಂಬ ಖುಷಿ. ಇದು ನಿಜಕ್ಕೂ ನಾವು ಕನ್ನಡಿಗರ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ. ಇದು ಪಕ್ಕಾ ಕನ್ನಡಿಗರ ಗೆಲುವು. ಈ ಚಿತ್ರದ ಲೈನೇ ಅದು, ಕಾಟೇರ ಅನ್ನೋ ಕ್ಯಾರೆಕ್ಟ್ರು ಒಲೆಮಾರಿ ತಂದಾಗ ಊರು ಒಳ್ಳೆಯದಾಗುತ್ತೆ ಅಂತ. ಸೊ ದರ್ಶನ್ ಸಾರು ಕಾಟೇರನ ಪಾತ್ರದಲ್ಲಿ ಅಭಿನಯಿಸಿ ಏನು ಈ ಕಾಟೇರ ಚಿತ್ರ ಮಾಡಿದ್ದಾರೆ. ಸೊ ಅವ್ರನ್ನ ತಡೆಯೋದಕ್ಕೆ ಪರಭಾಷಾ ಹಾವಳಿ, ಚಿತ್ರಮಂದಿರದ ಸಮಸ್ಯೆ, OTT ಇದೆಲ್ಲ ಇದ್ರೂ ಕಾಟೇರ ಒಲೆಮಾರಿ ತಂದು ಇರ್ತಾರಲ್ಲ, ಆ ಥರ ನಿಮ್ಮ ಮುಂದೆ ಕಾಟೇರ ತಂದಿಟ್ಟಿದ್ದೀವಿ. ಸೊ ತುಂಬಾ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅಂಜನ್ ಥರದ್ದೊಂದು ತಮಿಳ್ ಸೆಂಟ್ರ್, ತೆಲುಗು ಸೆಂಟ್ರಲ್ಲೆಲ್ಲ ಕನ್ನಡದ ಫ್ಯಾಮಿಲಿಗಳು ಹೋಗಿ ಪಿಕ್ಚರ್ ನೋಡ್ತಾ ಇದ್ದಾರೆ. ಸೊ ಮೌತ್ ಟಾಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಿಮ್ಗಳ ಮೂಲಕನೂ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ಮ ಟೀಮ್ಗೆ. ಮತ್ತು ಕಾಟೇರ ನಾವು ಯಾವಾಗಲೂ ಹೇಳ್ತೀವಿ, ಇದು ಕನ್ನಡಿಗರ ಚಿತ್ರ, ಕನ್ನಡಿಗರ ಗೆಲುವು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು